ಶಿಕ್ಷಕನಾಗುವುದಕ್ಕೆ ಅತ್ಯುತ್ತಮ ಅವಧಿಯಲ್ಲಿ ನೀವು ಶಿಕ್ಷಕರಾಗಿದ್ರಿ ಅಂತ ಅನಿಸುತ್ತಾ ಸರ್? ಹೌದು. ಅಥವಾ ತಮ್ಮ ಹಿಂದಿನ ತಲೆಮಾರು ಶಿಕ್ಷಕ ವೃತ್ತಿ ಅನ್ನೋದು ಒಂದು ಸೇವೆ ಅನ್ನೋಂಗಾಗಿತ್ತು, ಅವ್ರು ಯಾವತ್ತೂ ಉತ್ತಮ ಸಂಬಳಗಳನ್ನು ನೋಡಲಿಲ್ಲ, ಹಳ್ಳಿಗಳಲ್ಲಿ ಮೇಷ್ಟ್ರಾಗಿದ್ದಂಥವ್ರು? ಈ ಪ್ರಶ್ನೆ ಹೇಳಿ ಕೆದಕ್ಬಿಟ್ರೆ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ನಾನು ಹೇಳಬೇಕಾದ ಬಹಳ ಸಂಗತಿಗಳಿವೆ. ನಮ್ಮ ಕರ್ನಾಟಕದಲ್ಲಿ ಶಿಕ್ಷಕ ವೃತ್ತಿಗೆ ಒಂದು ಘನತೆಯನ್ನು, ಒಂದು ದೈವಿಕತೆಯನ್ನು ತಂದುಕೊಟ್ಟ ಮಹಾನುಭಾವ ಅಂದರೆ TS ವೆಂಕಣ್ಣಯ್ಯನವರು. ಅವರಿಗಿಂತ ದೊಡ್ಡ ಮನುಷ್ಯ ನಮ್ಮ ಕರ್ನಾಟಕದ ನೆಲದಲ್ಲಿ ನಡೆದೇ ಇಲ್ವೇನೋ ಸರ್? ಅಂಥ ಮಹಾನುಭಾವ ಅವರು, ಅಂಥ ಮಹಾನುಭಾವ. ಎಷ್ಟು ಜನ ಶಿಷ್ಯರನ್ನು ಸಾಕಿದ್ದಾರೆ. ಕುವೆಂಪು ಹೇಳ್ತಾರೆ, ನಾನು ದೇವರನ್ನು ನೋಡಿಲ್ಲ, ವೆಂಕಣ್ಣಯ್ಯನವ್ರನ್ನ ಮಾತ್ರ ನೋಡಿದ್ದೀನಿ ಅಂತ. ಅಂಥ ಮಹಾನುಭಾವ ಅವರು. ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ. ಅವರೆಲ್ಲ ಟೀಚರ್ಸ್ ಆಗಿದ್ದರು ಸರ್. ನನ್ನ ಗುರುಗಳು ಎಷ್ಟೋ ಜನ ಅಂಥ ಅದ್ಭುತವಾದ ಟೀಚರ್ಸನ್ನು ನಾನು ನೋಡಿದ್ದೀನಿ. ಎಸ್, ಭಾಳ ಅದ್ಭುತ. ತಾಸು ಶ್ಯಾಮರಾಯರು ಬಂಗಾರಪ್ಪನವ್ರ ಟೀಚರು. ಬಂಗಾರಪ್ಪನವ್ರ ಟೀಚರ್ ಅವರು. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಮೊಟ್ಟ ಮೊದಲು ಮೈಸೂರು ಹೋಗಿ ಶ್ಯಾಮರಾಯರನ್ನು ನೋಡ್ತಾರೆ. ಶ್ಯಾಮರಾಯರು ಅಂಥ ಶಿಷ್ಯವತ್ಸಲ ಮೇಷ್ಟ್ರು. ಶ್ಯಾಮರಾಯರು ವೆಂಕಣ್ಣಯ್ಯನವ್ರ ತಮ್ಮ. ಅಂಥ ಶಿಷ್ಯವತ್ಸಲ ಅವರು. ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವರೆಲ್ಲರನ್ನೂ ಮಗು ಅಂತ ಮಾತಾಡ್ಸೋದು ಶ್ಯಾಮರಾಯರು. ಬಾ ಮಗು, ಮುಖ್ಯಮಂತ್ರಿ ಆಗಿದ್ದೀಯಂತೆ, ಸಂತೋಷ ಕಣೋ ಅಂತಾರೆ. ಅವ್ರು ಹೇಳ್ತಾರೆ, ಸರ್ ಮುಖ್ಯಮಂತ್ರಿಯಾಗಿ ಬಂದಿದ್ದೀನಿ ಸರ್, ನಿಮ್ಮ ಕೃಪೆ ಸರ್, ನಿಮ್ಮ ಕೃಪೆ ಸರ್, ನಾನು ಮುಖ್ಯಮಂತ್ರಿಯಾಗಿ ಬಂದಿದ್ದೀನಿ ಸರ್. ಇದ್ರ ನೆನಪಲ್ಲಿ ಏನಾದರೂ ಮಾಡೋಣ ಸರ್, ನೀವು ಹೇಳಿ ಸರ್ ಹಿಂಗೆ ಮಾಡು ಅಂತ. ನಾನು ಮಾಡ್ತೀನಿ ಸರ್, ನಾನು ಮುಖ್ಯಮಂತ್ರಿ ಸರ್, ನಾನು ಏನು ಬೇಕಾದರೂ ಮಾಡ್ಬೋದು, ನೀವು ಹೇಳಿ ಸರ್ ನಾನು ಮಾಡ್ತೀನಿ ಅಂದ್ರಂತೆ. ಶ್ಯಾಮರಾಯರು ಏನು ಹೇಳಿದ್ರಂತೆ ಗೊತ್ತಾ? ನೀನೇನು ಬೇಕಾದರೂ ಮಾಡ್ತೀಯ ಮಗು ಅಂದ್ರಂತೆ. ಮಾಡ್ತೀನಿ ಸರ್. ಹಾಗಾದರೆ ನಮ್ಮ ಮನೆಯಲ್ಲಿ ಇವತ್ತು ಊಟ ಮಾಡು, ನನ್ನ ಜೊತೆ ಕೂತ್ಕೋ, ನಮ್ಮ ಮಂಡಿಗೆ ಮಂಡಿ ತಾಕಿಸ್ಕೊಂಡು ನನ್ನ ಶಿಷ್ಯ ಮುಖ್ಯಮಂತ್ರಿ ಆಗಿದ್ದಾರೇನು ಹೆಮ್ಮೆಲಿ ಊಟ ಮಾಡ್ತೀನಿ, ಇವತ್ತು ಊಟ ಮಾಡೋಣ ಮನೆಯಲ್ಲಿ ಅಂದರೆ ಏನು ಕೇಳಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿಯವರು ಆಗ ಶಿಕ್ಷಣ ಮಂತ್ರಿಗಳಾಗಿದ್ದರು. ಇವ್ರ ಸ್ಟೂಡೆಂಟು, ಅವ್ರಿಗೆ ಹುಷಾರಿರಲ್ಲ, ಹೋಗಿ ನೋಡ್ಕೊಂಬರಕ್ಕೆ ಹೋಗ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಯವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಅವರು, ಸರ್ ನಿಮ್ಮ ಮಗಳಿಗೆ ಕೆಲಸ ಸಿಗ್ತಾ ಸರ್ ಅಂದರೆ, ನೋಡು ಮಗು, ನಾನು ನಿನ್ನ ನೋಡೋಕ್ಕೆ ಬಂದಿದ್ದೀನಿ, ಮಗಳಿಗೆ ಕೆಲಸ ಸಿಕ್ಕಿದೆಯಾ ಅಂತೆಲ್ಲ ಹೇಳೋಕ್ಕೆ ಬಂದಿಲ್ಲ, ಅಂಥದ್ದೆಲ್ಲ ಕೇಳಬಾರ್ದು, ಆರಾಮಾಗಿರು ಅಂತ ಹೇಳಿಬಿಟ್ಟು ಹಣ್ಣು ಗಿಣ್ಣು ಇಟ್ಬಿಟ್ಟು ಬಂದುಬಿಡ್ತಾರೆ. ಅಂಥದ್ದೊಂದು ಗ್ರೇಟ್ ಟೀಚರ್ಸ್ ಪರಂಪರೆ ಇದೆ ನಮ್ಮಲ್ಲಿ. ಅದ್ಭುತವಾದ ಮೇಷ್ಟ್ರುಗಳವರೆಲ್ಲ. ತನ್ನ ಶಿಷ್ಯನಿಂದ ಒಂದು ತೃಣವನ್ನು GS ಶಿವರುದ್ರಪ್ಪನವ್ರಿಗೆ ಶ್ಯಾಮರಾಯರೇ ಗಾಡ್ ಫಾದರ್. ಎದೆ ತುಂಬಿ ಹಾಡಿದೆನು ಒಂದು ನಾನು ಹಾಡು ಬರೆದಿದ್ದೇ ಶ್ಯಾಮರಾಯರಿಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ ಅಂತಾರಲ್ಲ, ನೀವಿದ್ದೀರಿ ನನಗೆ ಗೊತ್ತು, ನೀವು ಕೇಳ್ತೀರಾ ಅಂತ. ಅಂಥ ಕುವೆಂಪು ರಾಮಾಯಣ ಬರೆದ್ರಲ್ಲ, ಅದನ್ನು ವೆಂಕಣ್ಣಯ್ಯನವ್ರು ಕೇಳೋಕ್ಕಾಗಲ್ಲ. ಅವ್ರು ಬರೀ ಪದ್ಯಗಳನ್ನ ಓದ್ಕೊಂಡು ಹೊರಟೋಗ್ತಾ ಇರ್ತಾರೆ. ಕುವೆಂಪು ಅವ್ರ ಆಟೋಬಯೋಗ್ರಫಿಲಿ ಬರೀತಾರೆ, ವೆಂಕಣ್ಣಯ್ಯನವರು ಈ ರಾಮಾಯಣ ದರ್ಶನಂ ಕೇಳಿಬಿಟ್ಟಿದ್ದರೆ ಈ ಕೃತಿಯನ್ನು ನಾನು ಕಡಲಿಗೆ ಎಸೆಯುತ್ತಿದ್ದೆ, ನನಗೆ ವೆಂಕಣ್ಣಯ್ಯನವರು 1 ಕೋಟಿ ಕನ್ನಡಿಗರಿಗೆ ಸಮ ಅಂತಾರೆ. ಅವರೊಬ್ಬರು ಕೇಳಿದರೆ ಸಾಕಾಗಿತ್ತು. ನನ್ನ 9 ವರ್ಷ ತಪಸ್ಸಿನ ಫಲ ಅವರೊಬ್ಬರು ಕೇಳಿದರೆ ಸಾಕಾಗಿತ್ತು. ಅಂಥ ಪೂಜ್ಯ ಭಾವ ಅವರಿಗೆಲ್ಲ. ಗ್ರೇಟ್ ಟೀಚರ್ಸ್ ಅವರೆಲ್ಲ, ಅದ್ಭುತವಾದ ಟೀಚರ್ಸ್. ಮೂರ್ತಿರಾಯರದೊಂದು ಪ್ರಸಂಗ ಹೇಳ್ತೀನಿ, ಭಾಳ ಚೆನ್ನಾಗಿದೆ. ಅವ್ರಿಗೆ ಏನೋ ದುಃಖ, ಅವತ್ತು ಅಗಾಧವಾದ ದುಃಖ. ಕುಕ್ರಳ್ಳಿ ಕೆರೆ ಹತ್ರ ಕಲ್ಲು ಬೆಂಚ್ ಮೇಲೆ ಕೂತ್ಕೊಂಡು ಸುಮ್ಮನೆ ಕೆರೆ ನೋಡ್ತಾ ಕೂತಿರ್ತಾರೆ. ದುಮು 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 ಅಂತ ಇರುತ್ತೆ ಮುಖ, ಎದೆಯಲ್ಲೇನೋ ಸಂಕಟ. ವೆಂಕಣ್ಣಯ್ಯನವರು ಅಲ್ಲಿ ವಾಕ್ ಮಾಡ್ತಾ ಹೋಗ್ತಾರೆ, ಅವ್ರ ಗುರುಗಳವರು ವಾಕ್ ಮಾಡ್ತಾ ಹೋಗ್ತಾರೆ. ಒಂದು 10 ಹೆಜ್ಜೆ ಮುಂದೆ ಹೋಗ್ತಾರೆ. ನನ್ನ ಶಿಷ್ಯ ಯಾಕೋ ಹಿಂಗಿದ್ದಾನೆ ಅಂತ ಅನಿಸುತ್ತೆ. ವಾಪಸ್ ಬರ್ತಾರೆ, ಪಕ್ಕದಲ್ಲಿ ಕೂತ್ಕೋತಾರೆ. ಕೂತ್ಕೊಂಡು ಅವ್ರ ಬೆನ್ನ ಮೇಲೆ ಕೈ ಆಡಿಸ್ತಾರೆ, ತಲೆ ನೇವರಿಸ್ತಾರೆ. ಭಾಳ ಹೊತ್ತು ಮಾತಾಡಲ್ಲ. ಆಮೇಲೆ ಮೂರ್ತಿ ಅಂತಾರೆ, ಸರ್ ಏನೋ ದುಃಖ ಇದೆಯಪ್ಪ ನಿನ್ನ ಎದೆಯಲ್ಲಿ, ಏನೋ ಸಂಕಟ ಇದೆ. ನಿನ್ನ ದುಃಖಗಳಿಗೆಲ್ಲ ನನ್ನ ಹತ್ರ ಪರಿಹಾರ ಇಲ್ಲ ಮೂರ್ತಿ. ಆದರೆ ಮಗು, ನಿನಗೆ ಅಳಬೇಕು ಅಂತ ಅನಿಸಿದ್ರೆ ನಾನು ಹೆಗಲಿದೆ ಕಣೋ, ಹತ್ಕೊಬಿಟ್ಟ ಅಂತಾರೆ. ಮೂರ್ತಿರಾಯರು ಬರೀತಾರೆ, ಅವ್ರದ್ದೊಂದು ಪ್ರಬಂಧ ಇದೆ, ಅದರಲ್ಲಿ ಬರೀತಾರೆ, ನನಗೆ ಬೇಕಾಗಿದ್ದೊಂದು ಹೆಗಲಷ್ಟೇ, ನನ್ನ ಸಮಸ್ಯೆಗೆ ಪರಿಹಾರ ಅಲ್ಲ. ನನ್ನ ನೇವರಿಸೋದೊಂದು ಕೈ ಬೇಕಾಗಿತ್ತು, ನನ್ನ ಸಮಾಧಾನ ಮಾಡೋದು, ನನ್ನ ಮೈದಡುವ ಒಂದು ಕೈ ಬೇಕಾಗಿತ್ತು. ವೆಂಕಣ್ಣಯ್ಯನವ್ರಿಗೆ ಅದು ಗೊತ್ತಿತ್ತು, ನಾನು ಇಷ್ಟೇ ಮಾಡಬಲ್ಲದ್ದು ಅಂತ. ಅವ್ರ ಭುಜದ ಮೇಲೆ ಮುಖ ಇಟ್ಟು ಗೊಳೋ ಅಂತ ಹತ್ತು ಬಿಡ್ತಾರೆ. ಹತ್ತ ಮೇಲೆ ಅವರು ಒಂದೇ ಮಾತು ಹೇಳ್ತಾರೆ, ಮೂರ್ತಿ, ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತ ನಿನ್ನನ್ನು ಸುಖವಾಗಿಡ್ತೀನಿ ಅಂತ ಏನೂ ಬಾಂಡ್ ಬರೆದು ಕೊಟ್ಟಿಲ್ಲಪ್ಪ ಅಂದ್ಬಿಟ್ಟು ಎದ್ದು ಹೋಗ್ತಾರೆ.
ನನಗೆ ಇಷ್ಟೇ ಬೇಕಾಗಿದ್ದದ್ದು ಅಂತಾರೋ, ಇಂಥದ್ದೊಂದು ಸಾಂತ್ವನ ಬೇಕಾಗಿತ್ತು ಅಂತ. ಅಂಥ ಮಹಾನುಭಾವ ಪುಣ್ಯಾತ್ಮರನ್ನು ನಾನು ನೋಡಿದ್ದೀನಿ, ಕೆಲವ್ರನ್ನ ಕೇಳಿದ್ದೀನಿ. ಈ ಈ ಈ ದೇಶದ ಟೀಚರ್ಸ್ ಪರಂಪರೆ ಇದೆಯಲ್ಲ, ಅದು ಭಾಳ ಅದ್ಭುತವಾದದ್ದು. ರಾಧಾಕೃಷ್ಣನ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಟ್ರಾನ್ಸ್ಫರ್ ಆಗಿ ಕಲ್ಕತ್ತಾಕ್ಕೆ ಹೋಗುವಾಗ ವಿದ್ಯಾರ್ಥಿಗಳು ಅವ್ರನ್ನ ಸಾರೋಟಿನ ಮೇಲೆ ಕೂರಿಸಿ ಹೆಗಲ ಮೇಲೆ ಎಳ್ಕೊಂಡು ದಾರಿ ಉದ್ದಕ್ಕೂ ಹೂ ಚೆಲ್ಕೊಂಡು ರೈಲ್ವೆ ಸ್ಟೇಷನ್ ತನಕ ಕರ್ಕೊಂಡೋದ್ರು. ರೈಲ್ವೆ ಸ್ಟೇಷನಿನ ಬೋಗಿಗೆ ಸಂಪೂರ್ಣ ಹೂವಿನ ಅಲಂಕಾರ ಮಾಡಿ ಗುರುಗಳನ್ನ ಅಲ್ಲಿ ಕೂರಿಸಿ ಕಣ್ಣೀರಿಡ್ತಾ ಬೀಳ್ಕೊಟ್ರು ರಾಧಾಕೃಷ್ಣನ್ ಅವ್ರನ್ನ. ಇಂಥದ್ದೊಂದು ಪರಂಪರೆ ಇದೆ. ನಾವೆಲ್ಲ ಪ್ರೈಮರಿ ಸ್ಕೂಲ್ ಇದ್ದಾಗ ನಮ್ಮ ಸ್ಕೂಲ್ ಮೇಸ್ಟ್ರು ಟ್ರಾನ್ಸ್ಫರ್ ಆದರೆ ಗುಳೋ ಅಂತ ಹತ್ಕೊಂಡು ಊರಿಂದ ಆಚಿನ ತನಕ ಹೋಗ್ತಿದ್ವಿ. ಈಗಲೂ ಪಾಪ ಅಲ್ಲಲ್ಲಿ ಇಂಥ ರಿಪೋರ್ಟ್ ಆಗ್ತಿವೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾತ್ರ ನಡೆಯುತ್ತೆ ಅನ್ನೋದು ಬೇಜಾರು. ಇಂಥ ಸುದ್ದಿಗಳಿವೆ, ಅಲ್ಲಲ್ಲಿ ಇವೆ. ಟೀಚರ್ಸ್ ನಮ್ಮ ಯೋಗ್ಯತೆಯನ್ನು ಹೆಚ್ಚಿಸ್ಕೊಳ್ಳದೆ ಇದ್ದರೆ ವಿದ್ಯಾರ್ಥಿಗಳ ಯೋಗ್ಯತೆಯನ್ನು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಯಾವ ಅರ್ಹತೆಯೂ ಇಲ್ಲ. ಎಂಥ ಮಾತು. ವಿದ್ಯಾರ್ಥಿಗಳು ಸರಿ ಇಲ್ಲ, ಈಗೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಅಂತ ಮಾತಾಡೋಕ್ಕೆ ನಮ್ಗೆ ಯಾವ ಅರ್ಹತೆಯೂ ಇಲ್ಲ. ನಾವೇ ನಮ್ಮ ಯೋಗ್ಯತೆಯನ್ನು ಎನ್ಹಾನ್ಸ್ ಮಾಡ್ಕೋಬೇಕು. ಅದರಿಂದ ಹೊಸ ವರ್ಷದ ದಿನ ನನಗೆ ಅನಿಸುತ್ತೆ, ಕಾಲಕ್ಕೆ ಹೊಸ ವರ್ಷ ಎಲ್ಲಿಂದ ಆರಂಭ ಆಗುತ್ತೆ? ಯಾವುದೂ ಇಲ್ಲ, ಅದೊಂದು ಸರ್ಕಲ್ ಅದು. ಅದ್ರ ಕಾಲ ನಿರಂತರವಾದದ್ದು, ನಿರಂತರವಾದ ಅನಾದಿ ಮತ್ತು ಅನಂತ. ಹೌದು, ನಿರಂತರವಾಗಿ ಹರಿತಾ ಇರುತ್ತೆ. ನೀವು ಯಾವ ಪಾಯಿಂಟಲ್ಲಿ ನಿಂತರೂ ಅಲ್ಲಿಂದ ಆಚೆಗೆ 1 ವರ್ಷ ಆಗುತ್ತಲ್ಲ, 1 ವರ್ಷ. ಹೌದು, ಅಲ್ಲಿಂದ ಆಚೆಗೆ ಆಗುತ್ತೆ. ಇವತ್ತು ಸುಮ್ಮನೆ ಇದು ಒಂದು ಯಾರು ಪಾಶ್ಚಿಮಾತ್ಯರ ಕ್ರಮ, ಇದು ನಾವು ಇನ್ಯಾವತ್ತು ಒಂದು ದಿವಸ ಅಂತೀವಿ, ಇನ್ಯಾರೋ ಇನ್ನೊಂದು ದಿವಸ ಅಂತಾರೆ. ಇದು ಹಾಗೆ ಅಷ್ಟೇ. ನಾವು ಎಲ್ಲಿ ಬೇಕಾದರೂ ನಿಂತು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ಬೋದು. ಎಲ್ಲಿ ಬೇಕಾದರೂ ನಿಂತು ನಮಗೆಲ್ಲ ಒಳ್ಳೇದಾಗಲಿ, ನಾವು ಇದಕ್ಕಿಂತ ಒಳ್ಳೆಯವರಾಗೋಣ ಅಂತ ಯೋಚನೆ ಮಾಡ್ಬೋದು. ಇವತ್ತು ಆ ತರಹ ಒಂದು ಹೊಸ ವರ್ಷದ ದಿನ ನಾವೆಲ್ಲರೂ ಇದಕ್ಕಿಂತ ಒಳ್ಳೆಯವರಾಗೋಣ ಅಂತ ಯೋಚನೆ ಮಾಡೋಣ. ನಮ್ಮ ನೆರೆಹೊರೆ ಇದಕ್ಕಿಂತ ಒಳ್ಳೆಯವರಾಗಿರಲಿ ಅಂತ ಆಶಿಸೋಣ. ನಾವು ಚೆನ್ನಾಗಿರೋಣ. ಈ ತರಹದ್ದು ಹೊಸ ವರ್ಷದ ಆಚರಣೆ ಆಗಬೇಕು. ಆದ್ರೇನು ಮಾಡೋದು, ಮೋಜು ಮಸ್ತಿ, ಇದು ಹೊಸ ವರ್ಷದ ಆಚರಣೆ ಅಂತಾಗಿ ಅದರ ಮಾರನೇ ದಿನಕ್ಕೆ ಅಸಹ್ಯವಾದ, ಕರ್ಣಕಠೋರವಾದ, ನೇತ್ರಕ್ಕೆ ಅಸಹ್ಯವಾದ ದೃಶ್ಯಗಳನ್ನೆಲ್ಲ ನಾವು ನೋಡ್ತೀವಿ. ಅವರಿಗೆ ಹೇಳುವಷ್ಟು ಶಕ್ತಿ ಅವರವ್ರ ಮನೆಯಲ್ಲಿ ಇರಬೇಕು. ನಿಜ. ಅವರವ್ರ ಮನೆಯಲ್ಲಿ ಯಾರೋ ಪೊಲೀಸ್ನವ್ರು ಬಂದು ಬುದ್ಧಿ ಹೇಳೋಕ್ಕೆ ಬದಲು ಅವ್ರ ಅಪ್ಪ ಅಮ್ಮನೇ ಅವ್ರಿಗೊಂದು ಬದುಕಿನ ದರ್ಶನ ಮಾಡಿಸ್ಬೇಕು ಅಂತ ಅನಿಸುತ್ತೆ. ಇಲ್ಲದಿದ್ದರೆ ಪೊಲೀಸ್ನವ್ರು ಬುದ್ಧಿ ಹೇಳೋಕ್ಕೆ ಶುರು ಮಾಡ್ತಾರೆ. ಪೊಲೀಸ್ನವ್ರ ಕೈಲಿ ಮಕ್ಳಿಗೆ ಬುದ್ಧಿ ಹೇಳಿಸೋ ಸ್ಥಿತಿಗೆ ಯಾವ ಅಪ್ಪ ಅಮ್ಮ ಮಕ್ಕಳು ಬರಬಾರ್ದು, ಅವಕಾಶ ಕೊಡಬಾರ್ದು. ತುಂಬ ಧನ್ಯವಾದ ಕೃಷ್ಣೇಗೌಡ್ರೆ. 2 ಗಂಟೆಗಳ ಕಾಲ ನಮ್ಮ ಜೊತೆಗಿದ್ರಿ. ಇಟ್ ವಾಸ್ ಯಥಾ ಪ್ರಕಾರ ತಮ್ಮ ಜೊತೆಗೆ ಮಾತನಾಡೋದಂದರೆ ಅದು ಮನಸ್ಸಿಗೆ, ಹೃದಯಕ್ಕೆ ಆನಂದವೂ ಆನಂದ. ತುಂಬ ಧನ್ಯವಾದ. ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ. ಬಹಳಷ್ಟು ಸಲ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ಬಂದ ಎಷ್ಟೋ ವಿಷಯಗಳನ್ನು ನಾನು ಫಾಲೋ ಮಾಡ್ತೀನಿ. ಕೆಲವು ವಿಷಯಗಳನ್ನು ನಿಮ್ಮ ತರ್ಕವನ್ನು ಒಪ್ಪೋದು ಬಿಡೋದು ಬೇರೆ, ಆದರೆ ನೋಡಬೇಕು ಅನ್ನೋದೊಂದು ಕುತೂಹಲ ಅಂತೂ ಇರುತ್ತೆ ನನಗೆ. ಇದನ್ನು ಫಾಲೋ ಮಾಡಬೇಕು ಅನ್ನೋ ಕುತೂಹಲ ಇರುತ್ತೆ. ಒಂದು ನ್ಯೂಸ್ ಚಾನಲ್ ಎಲ್ಲರನ್ನೂ ಒಪ್ಪಿಸೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ನಿಮ್ಮನ್ನು ನೋಡುವವ್ರನ್ನೆಲ್ಲ ನೀವು ಒಪ್ಪಿಸೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಒಂದಿಷ್ಟು ಸೂಕ್ಷ್ಮ ಮನಸ್ಸುಗಳಿವೆಯಲ್ಲ, ಅವ್ರಿಗೆ ನಿಮ್ಮ ಇಕ್ಕಟ್ಟು ಬಿಕ್ಕಟ್ಟುಗಳನ್ನ ಅರ್ಥ ಮಾಡ್ಕೋತಾನೆ ಇವ್ರು ಸ್ವಲ್ಪ ಸೆನ್ಸಿಬಲ್ ಆಗಿದ್ದಾರೆ ಅಂತ ಅನ್ಸೋಗಿ ನೀವು ನಡ್ಕೋಬೇಕಷ್ಟೇ. ಅಷ್ಟಿದ್ರೆ ಸಾಕು. ನಮಗಿಂತ ತುಂಬ ಚಿಕ್ಕವನು, ಆದರೂ ತಾನೊಂದು ಮಾತು ಹೇಳ್ತೀನಿ. ಈ ಜಗತ್ತಿನಲ್ಲಿ ನೋಡುವುದಕ್ಕೆ, ಓದುವುದಕ್ಕೆ ತುಂಬ ಇದೆ. ನ್ಯೂಸ್ ಚಾನಲ್ಲು, ನ್ಯೂಸ್ ಪೇಪರ್ ಯಾಕೆ ಅಂತ. ಧನ್ಯವಾದ ಕೃಷ್ಣೇಗೌಡ್ರೆ. ಧನ್ಯವಾದ. ನಿಮ್ಮೆಲ್ರಿಗೂ ಧನ್ಯವಾದ. ನಾವು ಮೇಷ್ಟ್ರುಗಳು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ನಿರಂತರವಾಗಿ ಮಾತಾಡ್ತಾನೆ ಇರ್ತೀವಿ. 2 ಪೀರಿಯಡ್ ಆಯಿತು ಅಂತ, 2 ಕ್ಲಾಸ್ ಆಯಿತು, 2 ಪೀರಿಯಡ್ ಆಯಿತು. ಆದರೆ ಸಂತೋಷ ಆಗಿದೆ ನನಗೆ ಈ ಥರದ್ದೊಂದು ಅವಕಾಶ. ನಾನೇನು ಸುವರ್ಣ ಚಾನಲ್ಗೆ ಏನೋ ನಾನು ಉಪಕಾರ ಮಾಡಲಿಲ್ಲ, ನನಗೆ ಉಪಕಾರ ಮಾಡಿದ್ದೀರಿ. ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ನನ್ನ ಯೋಗ್ಯತೆ, ನನ್ನ ಅರ್ಹತೆಯನ್ನು ನೀವು ಎತ್ತರಿಸಿದ್ದೀರಿ ಅಂತ ನನಗನ್ಸುತ್ತೆ. ಅದರಿಂದ ನಿಮಗೆ ತುಂಬ ಗೌರವಪೂರ್ವಕವಾದ ಧನ್ಯವಾದಗಳನ್ನು ನಿಮಗೂ ಹೇಳ್ತಾ, ಇದನ್ನು ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನ ಹೇಳಿ ಇಲ್ಲಿಗೆ ಸದ್ಯಕ್ಕೆ ಮುಗಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.